ವರುಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಲತಾ. ನಾನು ಮಂಡ್ಯದಿಂದ ಬಂದಿದ್ದೀನಿ. ವಯಸ್ಸು 60. ಅಸ್ತಮಾ ತೊಂದರೆ ಆಗ್ತಾ ಇತ್ತು. 20 ವರ್ಷದಿಂದ ಇತ್ತು. ನಡೆಯೋಕ್ಕಾಗ್ತಾ ಇರಲಿಲ್ಲ. ಗೊರ ಅಂತಿತ್ತು. ಪೆಕ್ಕೆ ನೋವು ಬರ್ತಾ ಇತ್ತು. ಊಟ ತಿಂಡಿ ಸರಿಯಾಗಿ ಸೇರ್ತಾ ಇರಲಿಲ್ಲ. ನಡೆದ್ರೆ ಎಳ್ತ ಬರ್ತಿತ್ತು. ತುಂಬಾ ಸುಸ್ತಾಗ್ತಾ ಇತ್ತು. ಬೇರೆ ಕಡೆ ತೋರಿಸಿದ್ವಿ. ದಿನಕ್ಕೆ 10 ಸರಿ ಪಂಪ್ ಮಾಡ್ತಾ ಇದ್ದೆ. ಆದ್ರೂ ಕಡಿಮೆ ಆಗಲಿಲ್ಲ. ಶೀತ ಅದರಲ್ಲಿ ಜಾಸ್ತಿ ಆಗ್ತಾ ಇತ್ತು ಚಳಿಲಿ. ಮಾತ್ರೆ ಎಲ್ಲ ಕೊಟ್ಟಿದ್ರು. ಆದ್ರೂ ಏನು ಗುಣ ಕಾಣಿಸ್ಲಿಲ್ಲ. ಟಿವಿಲಿ ನೋಡಿದ್ವಿ ಆಜಾರ್ ಆಸ್ಪತ್ರೆದು. ಆವಾಗ ನೋಡಿದಾಗ ನೋಡಿ ಫೋನ್ ಮಾಡಿದ್ವಿ. ಇಲ್ಲಿಗೆ ಬಂದ್ವಿ. ಡಾಕ್ಟ್ರು ನೋಡಿದ್ರು. ನಾಡಿ ಎಲ್ಲ ಹಿಡಿದು ನೋಡಿದ್ರು. ಜಾಸ್ತಿ ಇದೆ ಕಫ. 1 ತಿಂಗಳಿಗೆ ಔಷಧಿ ಬರ್ಕೊಡ್ತೀನಿ ಅಂದ್ಬಿಟ್ಟು ತಗೊಳ್ಳಿ ಅಂತ ಹೇಳಿದ್ರು. 1 ತಿಂಗಳಿಂದ ಮೆಡಿಸಿನ್ ತಗೊಂಡಿದ್ದೀನಿ. ಆರಾಮಾಗಿದ್ದೀನಿ ಇವಾಗ. RJR ಹಾಸ್ಪಿಟ್ಲಿಗೆ ಬಂದಮೇಲೆ ಪಂಪು ಇದೆಲ್ಲ ಲೂಸ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. RJR ಹಾಸ್ಪಿಟ್ಲಿಗೂ ಡಾಕ್ಟ್ರಿಗೂ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003